ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಕರ್ನಾಟಕ ರಾಜ್ಯ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ನಡೀತಾ ಇದೆ. ಸರ್ಕಾರದಿಂದ ನೇಮಕಗೊಂಡ ಸಿಬ್ಬಂದಿಗಳು ಮನೆ ಮನೆಗೂ ತೆರಳಿ ಸಮೀಕ್ಷೆಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಮನೆಯಲ್ಲೇ ಕೂತು ನಿಮ್ಮ ಬಳಿ ಇರುವ ಮೊಬೈಲ್ ಮೂಲಕವೇ ನೀವು ಸಮೀಕ್ಷೆಯನ್ನು ಪೂರ್ಣಗೊಳಿಸಬಹುದು. ಕೇವಲ 10ರಿಂದ 15 ನಿಮಿಷದೊಳಗೆ ನೀವು ಸಮೀಕ್ಷೆಯನ್ನು ಸುಲಭವಾಗಿ ಪೂರ್ಣ ಮಾಡಬಹುದು. ಹಾಗಾದರೆ ಮೊಬೈಲ್ ಮೂಲಕ ಯಾವ ರೀತಿ ಸರ್ವೆಯನ್ನು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ನೋಡೋಣ ಬನ್ನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗಿ KSCBC ಅಂತ ಟೈಪ್ ಮಾಡಿದರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಆನ್ಲೈನ್ ಸರ್ವಿಸ್ ಅನ್ನೋ ಆಪ್ಷನ್ ಕೆಳಗೆ ಲಿಂಕ್ ಫಾರ್ ಸಿಟಿಸನ್ ಟು ವ್ಯಾಲಂಟರಿ ಪಾರ್ಟಿಸಿಪೇಟ್ ಅನ್ನೋ ಲಿಂಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಸಮೀಕ್ಷೆದಾರ ಅಥವಾ ನಾಗರಿಕ ಅನ್ನೋ ಆಪ್ಷನ್ ಕೇಳುತ್ತೆ. ನಾಗರಿಕ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ. ನಂತರ ಸ್ಟಾರ್ಟ್ ನ್ಯೂ ಸರ್ವೆ ಅನ್ನೋ ಆಪ್ಷನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ಮನೆ ಗೋಡೆ ಮೇಲೆ ಅಂಟಿಸಿರುವ ಸ್ಟಿಕ್ಕರಲ್ಲಿ UHID ಅನ್ನೋ ನಂಬರ್ ಇರುತ್ತೆ, ಅದನ್ನು ಎಂಟ್ರಿ ಮಾಡಿ. UHID ನಂಬರ್ ಇಲ್ಲದೇ ಇದ್ದರೆ ಎಲೆಕ್ಟ್ರಿಕ್ ಬಿಲ್ ಅಕೌಂಟ್ ID ಮುಖಾಂತರ ಕೂಡ ನೀವು ಲಾಗಿನ್ ಆಗಬಹುದು. ನಂತರ ನಿಮ್ಮ ಫೋಟೋ ಕ್ಯಾಪ್ಚರ್ ಆಗುತ್ತೆ, ಅಪ್ಲೋಡ್ ಮಾಡಿ. ನಂತರ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಆಪ್ಷನ್ ಕೇಳುತ್ತೆ, ನಂಬರ್ ಎಂಟ್ರಿ ಮಾಡಿ. ನಿಮ್ಮ ಹೆಸರು ಪೂರ್ಣಗೊಳಿಸಿ ಅಥೆಂಟಿಕೇಷನ್ OTP ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಎಂಟ್ರಿ ಆದ ನಂತರ OTP ಮೇಲೆ ಕ್ಲಿಕ್ ಮಾಡಿ, ಎಂಟ್ರಿ ಮಾಡಿ. ನಂತರ ಗೆಟ್ ಡೇಟಾ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಮೆಂಬರ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದರ ಮುಖಾಂತರ ನಿಮ್ಮ ಮನೆಯ ಇನ್ನಿತರ ಸದಸ್ಯರ ವಿವರಗಳನ್ನು ಕೂಡ ನೀವು ಎಂಟ್ರಿ ಮಾಡಬಹುದು. ನಂತರ ಹೆಡ್ ಆಫ್ ಹೌಸ್ ಹೋಲ್ಡ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮನೆಯ ಮುಖ್ಯಸ್ಥರ ವಿವರಗಳನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಅವರ ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, OTPಯನ್ನು ಎಂಟ್ರಿ ಮಾಡಿ. ನಂತರ ಸ್ಟಾರ್ಟ್ ಸರ್ವೆ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದರೆ ಇಲ್ಲಿ 3 ಕಾಲಮ್ಗಳು ಓಪನ್ ಆಗ್ತವೆ. 1 by 1 ಎಂಟ್ರಿ ಮಾಡಿ. ಮೊದಲಿಗೆ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮುಖ್ಯವಾದ ವಿವರಗಳನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಅಂದರೆ ವಿದ್ಯಾರ್ಹತೆ, ಉದ್ಯೋಗ, ಹುಟ್ಟಿದ ಜಿಲ್ಲೆ, ಮತದಾರ ವಿವರ, ಧರ್ಮ, ಜಾತಿ, ಉಪಜಾತಿಯನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಂಡು ಹೋಗಿ. ವೈಯಕ್ತಿಕ ಮಾಹಿತಿ ವಿವರಗಳ ಕಾಲಮ್ ಕೂಡ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಎಂಟ್ರಿ ಮಾಡ್ತಾ ಹೋಗಿ. ನಂತರ ನಿಮ್ಮ ಉದ್ಯೋಗದ ವಿವರಗಳು, ಮೀಸಲಾತಿ ಪಡಿತಿದ್ರೆ ಅದರ ವಿವರಗಳು, ಆದಾಯ ತೆರಿಗೆ, ಬ್ಯಾಂಕ್ ಅಕೌಂಟ್, ಕುಲಕಸಬು, ವಾರ್ಷಿಕ ಆದಾಯ, ಕೃಷಿ ಭೂಮಿ, ಹೀಗೆ ವಿವರಗಳನ್ನು ಸರಿಯಾಗಿ ದಾಖಲು ಮಾಡಿ. ನಂತರ ಹೌಸ್ ಹೋಲ್ಡ್ ಇನ್ಫಾರ್ಮೇಷನ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಜಿಲ್ಲೆ, ತಾಲೂಕು, ವಿಳಾಸವನ್ನು ಎಂಟ್ರಿ ಮಾಡಿ. ಕುಟುಂಬದ ಕೃಷಿ ಭೂಮಿ, ಜಾನುವಾರುಗಳ ವಿವರ, ಸ್ಥಿರಾಸ್ತಿ, ನಿಮ್ಮ ಮನೆಯಲ್ಲಿರುವ ವಾಹನಗಳು, ಸಾಲ, ಗೃಹ ಉಪಯೋಗಿ ವಸ್ತುಗಳ ವಿವರಗಳನ್ನು ಎಂಟ್ರಿ ಮಾಡಿ. ಜೊತೆಗೆ ನಿವೇಶನ ಇರುವ ಮಾಹಿತಿ, ಕುಡಿಯುವ ನೀರು, ವಿದ್ಯುತ್ ಸೌಲಭ್ಯ, ವಾಸವಿರುವುದು ಸ್ವಂತ ಮನೆಯೋ ಬಾಡಿಗೆ ಮನೆಯೋ, ಇನ್ನಿತರ ವಿವರಗಳನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ.
ಎಲ್ಲ ಮುಗಿದ ನಂತರ ಸಬ್ಮಿಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ನಂತರ ಸಬ್ಮಿಟ್ ಫಾರ್ಮ್ ಆಪ್ಷನ್ ಕ್ಲಿಕ್ ಮಾಡಿ. ನೀವು ಎಂಟ್ರಿ ಮಾಡಿದ ವಿವರಗಳನ್ನು ಸರಿ ಇದೆಯೋ ಇಲ್ಲವೋ ಅಂತ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ನಂತರ ಕ್ಲಿಕ್ ಆನ್ ಫೋಟೋ ಕ್ಯಾಪ್ಚರ್ ಮಾಡಿ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ಅಪ್ಲಿಕೇಶನ್ ID ಜನರೇಟ್ ಆಗಿರುತ್ತೆ, ಅದನ್ನು ಸ್ಕ್ರೀನ್ಶಾಟ್ ಅಥವಾ ನೋಟ್ ಮಾಡ್ಕೊಳ್ಳಿ. ಇಷ್ಟೇ ಸ್ನೇಹಿತರೆ, ಸಮೀಕ್ಷೆ ಪೂರ್ಣಗೊಳ್ಳುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಮಿತ್ರರಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋದಲ್ಲಿರೋ ಉಪಯುಕ್ತ ಮಾಹಿತಿ ತಿಳಿಯುವಂತೆ ಮಾಡಿ ಎಂದು ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು.